ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಮಳೆ ಏನು ಬರಬೇಕಾಗಿತ್ತು, ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದರೂ ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಸೊ ಆದರೂ ಕೂಡ ಕುಡಿಯೋ ನೀರು ನಮ್ಮದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ KRS ಅಣೆಕಟ್ಟಿನಲ್ಲಿ ಸುಮಾರು 10 TMC ನೀರೇನಿದೆ, ಆ 10 TMC ನೀರಿನಲ್ಲಿ 4 TMC ನೀರನ್ನು ಡೆತ್ ಸ್ಟೋರೇಜನ್ನು ಕಳೆದರೆ ಉಳಿತಕ್ಕಂಥ 6 TMC ನೀರನ್ನು ನಾವು ಓನ್ಲಿ ಕುಡಿಯೋ ನೀರಿನ ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸ್ಕೊಂಡಿದ್ದೇವೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ 2 TMC ನೀರು ಬೇಕಾಗುತ್ತೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 TMC ನೀರು ಬೇಕಾಗುತ್ತೆ. ಹಾಗಾಗಿ ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನು ಯೋಜನೆ ರೂಪಿಸ್ಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದರೆ ನಮಗೆ ಇನ್ಫ್ಲೋ ಜಾಸ್ತಿ ಆದರೆ KRSನ ಮಟ್ಟ ಜಾಸ್ತಿ ಆಗುತ್ತೆ. ಹಾಗಾಗಿ ಕುಡಿಯೋ ನೀರಿಗೆ ಏನೂ ಸಮಸ್ಯೆ ಆಗೋದಿಲ್ಲ. ಬಟ್ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಎಲ್ಲ ಒಂದು ಪೂರ್ವ ಸಿದ್ಧತೆಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಕೃಷಿಗೆ ನೀರು ಕೊಡಲಿಕ್ಕೆ ಇದರಲ್ಲಿ ಬರೋಲ್ಲ, ಬೇಸಿಗೆ ಬೆಳೆಯಲ್ಲಿ ಬರೋದಿಲ್ಲ. ಬಟ್ ಕೃಷಿಗೆ ನೀರು ಕೊಡಬೇಕಂತ ಹೇಳಿದರೆ ಮುಂಗಾರು ಮಳೆ ಬಂದು KRS ತುಂಬಿ ನಮಗೆ ಮುಂಗಾರು ಪ್ರಾರಂಭ ಆದರೂ ಕೂಡ ಬೆಳೆ ಮತ್ತು ಬಿತ್ತನೆ ಸ್ಟಾರ್ಟ್ ಆಗುವಂಥದ್ದು ಜುಲೈ ಎಂಡಿಗೆ, ಜುಲೈ ಕೊನೆಯ ಭಾಗ ಮತ್ತು ಆಗಸ್ಟ್ ಮಧ್ಯ ಭಾಗ. ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜುಲೈ ಕೊನೆಯ ವಾರದಲ್ಲಿ, ಆಗಸ್ಟ್ ಮೊದಲ ವಾರದಲ್ಲಿ ಬಿತ್ತನೆ ಆಗಿರೋದ್ರಿಂದ ಆವಾಗ ನಮಗೇನು KRSನಲ್ಲಿ ನೀರು ಪ್ರಮಾಣ ನೋಡಿಕೊಂಡು ಅದನ್ನು ತೀರ್ಮಾನ ಮಾಡ್ತೇವೆ. ಕುಡಿಯೋ ನೀರಿಗೆ ಸದ್ಯಕ್ಕೇನು ಸಮಸ್ಯೆ ಇಲ್ಲ. ಯಾಕೆ ಅಂತೇಳಿದ್ರೆ ನಾವು KRS ಡ್ಯಾಮ್ನಲ್ಲಿ ಸುಮಾರು 6 TMC ನೀರನ್ನು ಕುಡಿಯೋ ನೀರಿಗೋಸ್ಕರನೇ ಮೀಸಲಿರಿಸ್ಕೊಂಡಿರೋದ್ರಿಂದ ಕುಡಿಯೋ ನೀರಿಗೆ ಈಗ ಸದ್ಯಕ್ಕೆಲ್ಲೂ ಕೂಡ ಪ್ರಾರಂಭವಿಲ್ಲ. ಆದರೂ ಕೂಡ ಏನಾದರೂ ಸಮಸ್ಯೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸನ್ನದ್ಧವಾಗಿ ಎದುರಿಸಲಿಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ. ಥ್ಯಾಂಕ್ ಯು.